ಹಾಯ್ ಎಲ್ರಿಗೂ ನಮಸ್ಕಾರ. ಈಗ ಮಾವಿನ ಹಣ್ಣು ಸೀಸನ್ ಆಗಿರೋದ್ರಿಂದ ಮಾವಿನ ಹಣ್ಣಲ್ಲಿ ಏನಾದರೂ ಡಿಫ್ರೆಂಟಾಗಿ ಮಾಡಬೇಕು ಅಂತ ಅಂದ್ಕೊಂಡು ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಏನಂದರೆ 3 ಮಾವಿನ ಹಣ್ಣು ಈ ರೀತಿ ನೀವು ವಾಶ್ ಮಾಡಿ ಇಟ್ಕೊಳ್ಳಿ. ಅದಾದಮೇಲೆ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು ನೀವು. ಈಗ ನಾನು ತೋರಿಸ್ತಾ ಇದ್ದೀನಲ್ಲ, ಈ ರೀತಿ ನೀವು ಮಾವಿನ ಹಣ್ಣು ಸಿಪ್ಪೆ ಎಲ್ಲ ನೀಟಾಗಿ ಸುಳ್ಕೋಬೇಕು. 3 ಮಾವಿನ ಹಣ್ಣಲ್ಲೂ ಸಹ ಮಾಡ್ಕೋಬೋದು, 4 ಮಾವಿನ ಹಣ್ಣಲ್ಲೂ ಸಹ ಮಾಡ್ಕೋಬೋದು. ನಿಮ್ಮ ಮನೇಲಿ ಎಷ್ಟು ಜನ ಇದ್ದೀರೋ ಅಷ್ಟು ಜನಕ್ಕೆ ನೀವು ನೋಡಿಕೊಂಡು ಮಾಡ್ಕೊಳ್ಳಿ. ನಾನು ಈ ರೀತಿ ನೀಟಾಗಿ ಎಲ್ಲ 3 ಮಾವಿನ ಹಣ್ಣು ತೊಗೊಂಡಿದ್ನಲ್ಲ ಅದ್ರದ್ದೆಲ್ಲ ಸಿಪ್ಪೆ ಈ ರೀತಿ ನೀಟಾಗಿ ತೆಗಿತಾ ಇದ್ದೀನಿ ನೋಡಿ. ಈ ರೀತಿ ನೀಟಾಗಿ ಎಲ್ಲ ತೆಗೀರಿ. ಆ್ಯಂಡ್ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರೋ ಅವರೆಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ನಾನು ಹೇಳ್ತೀನಿ ಯಾವ ರೀತಿ ಮಾಡ್ಕೋಬೇಕು ಅಂತ. ಮಾವಿನ ಹಣ್ಣನ್ನ ಒಂದು ಚಾಕುಲಿ ಈ ರೀತಿ ನೀಟಾಗಿ ಒಂದು ಜಾರಿಗೆ ಹಾಕಿ ಅದನ್ನು ರುಬ್ಕೋಬೇಕಲ್ಲ, ಅದಕ್ಕೆ ನೀಟಾಗಿ ಈ ರೀತಿ ನಾವು ಇದನ್ನು ನೀಟಾಗಿ ಮಾವಿನ ಹಣ್ಣೆಲ್ಲ ಜಾರಿಗೆ ಹಾಕ್ಕೋಬೇಕು ರುಬ್ಕೊಳ್ಳೋಕ್ಕೆ. ನೀವು ನೋಡ್ತಾ ಇದ್ದೀರಲ್ಲ, ನಾನು ಈ ರೀತಿ 3 ಮಾವಿನ ಹಣ್ಣು ಸಹ ನೀಟಾಗಿ ಜಾರಿಗೆ ಹಾಕ್ತಾಯಿದ್ದೀನಿ ರುಬ್ಕೊಳ್ಳೋಕ್ಕೆ. ತುಂಬ ಅಂದರೆ ತುಂಬ ಡಿಫ್ರೆಂಟಾಗಿ ಕೇಳ್ತಾ ಇದ್ದಾರೆ ಜನಗಳು. ಸೊ ಐಸ್ ಕ್ರೀಮ್ ಯಾವ ರೀತಿ ಮಾಡೋದು ನಮ್ಮ ಮನೇಲಿ, ಯಾವ ರೀತಿ ನ್ಯಾಚುರಲ್ ಆಗಿ ಮಾಡ್ಕೊಳ್ಬೋದು, ಅದೇನು ಯಾವ ಕ್ರೀಮ್ ಇಲ್ಲದೆ ಸಹ ಎಲ್ಲ ನೀಟಾಗಿ ಹಾಕ್ಕೊತಾ ಇದ್ದೀನಿ. ಈ ರೀತಿ ಎಲ್ಲ ಹಾಕ್ಕೊಂಡಾದ್ಮೇಲೆ ನೆಕ್ಸ್ಟು ಒಂದು ಸ್ವಲ್ಪ ಹಾಲನ್ನ ಕಾಯಿಸ್ಕೊಬೇಕು. 1 ಲೀಟರ್ ಹಾಲಾದರೂ ಸಹ ಪರವಾಗಿಲ್ಲ, ಅರ್ಧ ಲೀಟ್ರ್ ಹಾಲಾದರೂ ಪರವಾಗಿಲ್ಲ. ನೀವು 3 ಜನಕ್ಕೆ ಮಾಡ್ಕೊಳ್ಳೋದ್ರಿಂದ 1 ಲೀಟರ್ ಹಾಲು ಹಾಕ್ಕೋಬೇಕು. ಅದಾದಮೇಲೆ ನಾನು ಸಕ್ಕರೆ ಹಾಕ್ಕೊತಾ ಇದ್ದೀನಿ. ಸಕ್ಕರೆನೂ ಮತ್ತು ಡ್ರೈ ಫ್ರೂಟ್ಸ್ ಯಾವುದಾನ ಮಿಕ್ಸ್ ಆದರೂ ಪರವಾಗಿಲ್ಲ, ಎಷ್ಟಿದ್ರೂ ಪರವಾಗಿಲ್ಲ. ಈ ರೀತಿ ನೀವು ನೀಟಾಗಿ ಡ್ರೈ ಫ್ರೂಟ್ನ ಏನು ಮಾಡ್ಕೋಬೇಕು ಅಂದರೆ ರುಬ್ಕೋಬೇಕು. ರುಬ್ಕೊಂಡಾದ್ಮೇಲೆ ಈ ರೀತಿ ಇಷ್ಟು ನುಣ್ಣಗಾಗಬೇಕು. ನೋಡ್ತಾ ಇದ್ದೀರಲ್ಲ, ಇಷ್ಟು ನುಣ್ಣಗಾದ್ಮೇಲೆ ಕಾಯಿಸಿರೋ ಅಂಥ ಹಾಲಿಗೆ ನಾವೇನು ರುಬ್ಕೊಂಡಿದ್ವಲ್ಲ ಶುಗರು ಮತ್ತು ಡ್ರೈ ಫ್ರೂಟ್ನ ಅದನ್ನು ಈ ರೀತಿ ಹಾಕ್ಕೊಬೇಕು. ಹಾಕ್ಕೊಂಡೆ ನಾನು. ಲೋ ಫ್ಲೇಮಲ್ಲೇ ನೀವು ಕ್ಲೀನಾಗೆ ಈ ಥರ ಗಂಟು ಆಗದಂಗೆ ಬರೀ ತಿಕ್ನೆಸ್ಸಾಗೆ ಫುಲ್ಲು ಗಟ್ಟಿಯಾಗಿ ಆಗಬೇಕು. ಆ ರೀತಿ ನೀವು ನೀಟಾಗಿ ಒಂದು ಸ್ಪೂನ್ ತೊಗೊಂಡು ಈ ರೀತಿ ಮಾಡ್ಕೊಳ್ಳಿ. ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ತುಂಬ ಚೆನ್ನಾಗೇ ಮಿಕ್ಸ್ ಮಾಡ್ಕೋಬೇಕು. ಯಾವುದೇ ಥರ ಪುಡಿ ಪುಡಿ ಆಗಿ ಬಿಡೋಕ್ಕೆ ಹೋಗಬೇಡಿ. ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡ್ತಾ ಇದ್ದೀರಲ್ಲ ಆ ರೀತಿ. ಆ್ಯಂಡ್ ಈ ವಿಡಿಯೋದಲ್ಲಿ ಯಾವುದೇ ರೀತಿ ಕ್ರೀಮು ಮತ್ತು ಇದು ಕೆಮಿಕಲ್ ಆ್ಯಂಡ್ ಕಲರ್ ಯಾವುದೇ ರೀತಿ ಆಗ್ತಾ ಇರೋಂಗೆ ನ್ಯಾಚುರಲಾಗಿ ನಾವು ಮನೇಲಿ ಯಾವ ರೀತಿ ನಾವು ಐಸ್ ಕ್ರೀಮ್ ಮಾಡ್ಕೋಬೋದು ಅಂತ ನಾನು ತಿಳಿಸ್ಕೊಂಡು ಕೊಡ್ತಾ ಇದ್ದೀನಿ. ಮಾವಿನ ಹಣ್ಣು ಸೀಸನ್ ಆಗಿರೋದ್ರಿಂದ ಎಲ್ಲರೂ ಮಾವಿನ ಹಣ್ಣು ತಂದೇ ತರ್ತಾರೆ. ಸೊ ಅದರಲ್ಲಿ ಯಾವ ಅಕಸ್ಮಾತ್ ಡಿಫ್ರೆಂಟಾಗಿ ಮಕ್ಕಳಿದ್ರೂ ಸಹ ತುಂಬ ಇಷ್ಟಪಡ್ಬೋದು ಇದನ್ನು. ಆ ರೀತಿ ಮಾಡ್ಕೋಬೇಕು ಅಂತ ನಾನು ಈ ವಿಡಿಯೋನಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ಈ ರೀತಿ ಉಪ್ಪು ಬರ್ತಾ ಇದೆ, ಅದರಲ್ಲಿ ಫುಲ್ಲು ಗಟ್ಟಿ ಆಗಬೇಕು. ಆಯ್ತಾ ಇದೆ ನೋಡಿ, ಕಾಯಿಸ್ಕೊತಾ ಇದ್ದೀನಿ ನೀಟಾಗಿ. ಒಂದು 10ರಿಂದ 12 ನಿಮಿಷ ನೀವು ನೀಟಾಗಿ ಕಾಯಿಸ್ಕೊಳ್ಳಿ. ಅದಾದಮೇಲೆ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಇದನ್ನು ಏನು ಕಾಯಿಸ್ಕೊಂಡಿದ್ನಲ್ಲ ಅದಕ್ಕೆಲ್ಲ ಈ ರೀತಿ ನೀಟಾಗಿ ಮಾವಿನ ಹಣ್ಣು ಹಾಕ್ಕೊತಾ ಇದ್ದೀನಿ. ಮಾವಿನ ಹಣ್ಣು ರುಬ್ಕೊಂಡಿದ್ನಲ್ಲ ಅದನ್ನೆಲ್ಲ ಇದಕ್ಕೆ ನೀಟಾಗಿ ಹಾಕ್ಕೊತಾ ಇದ್ದೀನಿ. ಪೇಸ್ಟ್ನ ಹಾಲಿಗೆ ಹಾಕ್ಕೊಬೇಕು. ಈ ಥರ ಹಾಕ್ಕೊಂಡು ಇದನ್ನು ನೀಟಾಗಿ ನಾವು ಇದನ್ನೇ ನೀಟಾಗಿ ನಾವು ಕಲಸ್ಕೊಬೇಕು. ಈ ರೀತಿ ನೀಟಾಗಿ ಇದನ್ನು ಒಳ್ಳೆ ಕಲರ್ ಬರೋವರೆಗೂ ನೀಟಾಗಿ ಹಾಕ್ಕೋಬೇಕು. ಯಾಕಂದರೆ ನಾವು ಇದರಲ್ಲಿ ಯಾವುದೇ ಥರ ಕೆಮಿಕಲ್ ಕಲರ್ ಯಾವುದು ಯೂಸ್ ಮಾಡೋಕ್ಕಾಗಲ್ಲ. ಸೊ ನ್ಯಾಚುರಲಾಗಿ ಆರೋಗ್ಯಕ್ಕೂ ತುಂಬ ಒಳ್ಳೆಯದಾಗುತ್ತೆ ಈ ರೀತಿ ಮಾಡ್ಕೊಂಡು ತಿನ್ನೋದ್ರಿಂದ. ಅದರಲ್ಲೂ ತುಂಬ ಬಿಸಿಲು ಇರೋದ್ರಿಂದ ಈ ರೀತಿ ನಾವು ಐಸ್ ಕ್ರೀಮ್ ಮಾಡ್ಕೊಂಡು ತಿಂದರೆ ಮನೇಲಿ ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ. ಇನ್ನು ಮಾಡ್ಕೊಂಡು ಕೊಡಿ ಅಂತ ಸಹ ಕೇಳ್ತಾರೆ. ಈ ರೀತಿ ನಾನು ನೋಡಿ ನೀಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ. ಈ ರೀತಿ ಎಲ್ಲ ನಾನು ನೀಟಾಗಿ ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ. ಆ್ಯಂಡ್ ಯಾರೆಲ್ಲ ಚಾನಲ್ ನೋಡ್ತಾ ಇದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಅಂತ ಹೇಳ್ತಾ, ಆ್ಯಂಡ್ ಒಳ್ಳೊಳ್ಳೆ ರೆಸಿಪೀಸ್ಗಳು ನಾನು ಮಾಡಾಕ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಆಗಲೇ. ಈ ರೀತಿ ಒಳ್ಳೆ ತುಪ್ಪ ಕಲರ್ ಥರ ಕಾಣಿಸ್ತಾ ಇದೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ಅದಾದಮೇಲೆ ನಾನು ಏನು ಮಾಡ್ತೀನಿ, ಒಂದು ಡಬ್ಬಕ್ಕೆ ಈ ರೀತಿ ನಿಮ್ಮ ಹತ್ರ ಯಾವುದಾದ್ರೂ ಪರವಾಗಿಲ್ಲ ಡಬ್ಬ ಅದಕ್ಕೆ ಹಾಕ್ಕೊಂಡು ಈ ರೀತಿ ನೀಟಾಗಿ ಹಾಕ್ಕೋಬೇಕು. ತುಂಬ ಈ ರೀತಿ ಎಲ್ಲ ಹಾಕ್ಕೊಂಡಾದ್ಮೇಲೆ ನೋಡ್ತಾ ಇದ್ದೀರಲ್ಲ, ತುಪ್ಪ ಥರನೇ ಕಾಣಿಸ್ತಾ ಇದೆಯಲ್ಲ ನೋಡಿ. ಈ ರೀತಿ ನೀಟಾಗಿ ಹಾಕ್ಕೊಬೇಕು. ನಾನು ಈ ರೀತಿ ಹಾಕ್ಕೊಂಡು ಒಂದು ಕವರ್ನ ಹೊಂಚ್ಕೋಬೇಕು. ಈ ರೀತಿ ಒಂದು ಚೆನ್ನಾಗಿರೋ ಕವರ್ನ ಈ ರೀತಿ ಹಾಕ್ಕೊಂಡು ಅದಕ್ಕೆ ತುಂಬ ಟೈಟಾಗಿ ಗಾಳಿ ಹೋಗದೇ ಇರೋ ಹಾಗೆ ಈ ರೀತಿ ನೀವು ಹಾಕ್ಕೊಂಡು ಟೈಟಾಗಿ ಡಬ್ಬಿನ ಹಾಕಿ ಫ್ರಿಜ್ ಒಳಗಡೆ ಇಟ್ಟು, ಅದಾದಮೇಲೆ ನಾನು ಏನು ಮಾಡ್ತಿದ್ದೀನಿ, ತೆಗ್ದಿದ್ದೀನಿ. 8 ಅವರ್ಸ್ ಫ್ರಿಜ್ಜಲ್ಲಿ ಇಟ್ಟಿರಬೇಕು. 8 ಅವರ್ ಫ್ರಿಜ್ಜಲ್ಲಿ ಇಟ್ಟಾದ್ಮೇಲೆ ನಾನು ಈ ರೀತಿ ತೆಗ್ದಿದ್ದೀನಿ ಆಚೆ. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಾಗಿದೆ ಅಂತ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ಮಾತ್ರ ಐಸ್ ಕ್ರೀಮು. ನಾನಿವಾಗ ಏನು ಮಾಡ್ತಿದ್ದೀನಿ, ಅದಕ್ಕೆ ಸ್ವಲ್ಪ ಡೆಕೋರ್ ಮಾಡ್ತಾಯಿದ್ದೀನಿ ನೋಡಿ.
ತೆಗಿತಾ ಇದ್ದೀನಿ ಯಾವ ರೀತಿ ಕಾಣಿಸುತ್ತೆ ಅಂತ. ನೋಡ್ತಾ ಇದ್ದೀರಲ್ಲ, ಈ ರೀತಿ ಮನೆಯಲ್ಲೇ ಸುಲಭವಾಗಿ ನೀವು ಯಾವುದೇ ರೀತಿ ಜಾಸ್ತಿ ಐಟಮ್ಸ್ ಯೂಸ್ ಮಾಡ್ಕೊಂಡಂಗೆ ಮನೇಲಿರೋ ಅಂತಹ ಐಟಮ್ಗಳಲ್ಲೇ ನೀವು ಈ ರೀತಿ ಮಾಡ್ಕೋಬೋದು. ಜಸ್ಟ್ 3 ಸ್ಟೆಪ್ ಅಷ್ಟೇ ಇದು. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆಂದಾಗಿ ಬಂದಿದೆ ಅಂತ. ಈ ರೀತಿ ಆಯಿತು, ಐಸ್ ಕ್ರೀಮ್ ರೆಡಿಯಾಗಿದೆ. ಇದಕ್ಕೆ ನಾನು ಇವಾಗ ಏನು ಮಾಡ್ತಾಯಿದ್ದೀನಿ ಅಂದರೆ, ಸ್ವಲ್ಪ ಡ್ರೈ ಫ್ರೂಟ್ಸ್ ಇದೆ, ಆ ಡ್ರೈ ಫ್ರೂಟ್ಸ್ನ ಮೇಲ್ಗಡೆ ಈ ರೀತಿ ನೀಟಾಗಿ ಸರ್ವ್ ಮಾಡೋಕ್ಕೆ ಹಾಕ್ತಾಯಿದ್ದೀನಿ. ಈ ರೀತಿ ಹಾಕೋದ್ರಿಂದ ತುಂಬ ಅಂದರೆ ತುಂಬ ಚೆನ್ನಾಗೂ ಕಾಣಿಸುತ್ತೆ, ತುಂಬ ಇಷ್ಟಪಟ್ಟು ತಿಂತಾರೆ. ನಾನು ಈ ರೀತಿ ಹಾಕಿದ್ದೀನಿ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಆ್ಯಂಡ್ ನಾನು ಇದನ್ನ ಇಂಗ್ಲೀಷಲ್ಲಿ ಸಹ ವೀಡಿಯೋ ಮಾಡಾಕಿದ್ದೀನಿ. ಆ್ಯಂಡ್ ನಿಮಗೆ ಕನ್ನಡ ಅರ್ಥ ಆಗಲ್ಲ ಅಂದರೆ ಬೇರೆ ಲ್ಯಾಂಗ್ವೇಜ್ ಅವರಾಗಿದ್ದರೆ ಇಂಗ್ಲೀಷಲ್ಲೂ ನಾನು ಈ ವಿಡಿಯೋ ಮಾಡಾಕಿದ್ದೀನಿ, ನೀವು ಅದು ಸಹ ನೋಡ್ಬೋದು. ಆ್ಯಂಡ್ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ಈ ರೀತಿ ಬರೀ 3 ಸ್ಟೆಪ್ಸಲ್ಲಿ ನೀವು ಈ ರೀತಿ ಮಾಡ್ಕೋಬೋದು ಮನೆಯಲ್ಲೇ ಆರಾಮಾಗಿ. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಜಸ್ಟ್ ಏನೂ ಇಲ್ಲ, ಶುಗರು ಮತ್ತು ಮಿಲ್ಕು, ಅದಾದಮೇಲೆ ಸ್ವಲ್ಪ ಡ್ರೈ ಫ್ರೂಟ್ಸು, ಇಷ್ಟಿದ್ರೆ ಮ್ಯಾಂಗೋ 1 2ರಿಂದ 3 3ರಿಂದ 4 ಇದ್ದರೆ ಆರಾಮಾಗಿ ನೀವು ಈ ರೀತಿ ಮಾಡ್ಕೊಬೋದು ಮನೆಯಲ್ಲೇ. ತುಂಬ ಅಂದರೆ ತುಂಬ ಸುಲಭವಾಗಿ ಮಾಡ್ಕೋಬೋದು ನಾವು ಈ ರೀತಿ. ಅದಕ್ಕೆ ಈ ರೀತಿ ನೀಟಾಗಿ ಮಾಡ್ಕೋಬೋದು ನಾವು. ಆ್ಯಂಡ್ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರೋ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಆ್ಯಂಡ್ ನಿಮ್ಗೆ ಯಾವ್ದಾನ ಫೇವ್ರೆಟ್ ಮ್ಯಾಂಗೋಲಿ ರೆಸಿಪಿ ಇಷ್ಟ ಆದರೆ ಅದನ್ನು ಕಮೆಂಟ್ ಸಹ ಮಾಡ್ಬೋದು, ನಾನು ವೀಡಿಯೋ ಮಾಡ್ತೀನಿ ನಾನು ನಿಮಗೆ ಅದನ್ನು ಸಹ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವೀಡಿಯೋಸ್. ಆ್ಯಂಡ್ ಇನ್ನೊಂದು ವಿಷಯ, ಯಾರೆಲ್ಲ ನನ್ನ ಚಾನಲ್ಗೆ ಮುಂಚೆನೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಅವ್ರಿಗೆಲ್ರಿಗೂ ನನ್ನ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್.